नमस्कार दोस्तों, आप सभी का बिडर आज तक न्यूज चैनल में स्वागत है। भारत माता की ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ बोलो भारत माता की ಜೈ ಅಯ್ಯಯ್ಯೋ ಅಯ್ಯಯ್ಯೋ अन्याय अन्याय ಅಯ್ಯಯ್ಯೋ ಅಯ್ಯಯ್ಯೋ अन्याय अन्याय ಧಿಕ್ಕಾರ ಧಿಕ್ಕಾರ बोलो भारत माता की आ गाड़ी हिट ಹೋಗ್ತಿದೆ ಅಯ್ಯಯ್ಯೋ 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 ಹುಣಸೂರು ತಾಲೂಕಾ ಹೋರಾಟ ಸಮಿತಿಗೆ ಹುಣಸೂರು ಎಲ್ಲಿ ಪ್ರಕಾಶ್ ಆಯೋಗದ ವರದಿ ಜಾರಿ ಮಾಡಿದ 62 ಹಳ್ಳಿಗಳು 20 ಗ್ರಾಮ ಪಂಚಾಯತ್ ಹುಣಸೂರು ತಾಲೂಕಿಗೆ ಸೇರ್ಪಡೆ ಮಾಡಲು ಮನವಿ ಅಂತಿದೆ. ಇದು ಸರ್ಕಾರ ಹಂತದಲ್ಲಿ ಆಗಬೇಕಾಗ್ತದೆ. ಎರಡನೇದು, ಹುಣಸೂರು ತಾಲೂಕಿಗೆ ಈಗಾಗಲೇ ಸೇರ್ಪಡೆಗೊಂಡ 16 ಹಳ್ಳಿಗಳು ಸೇರ್ಪಡಿಸಿ ಪಾಣಿ ಪತ್ರಿಕೆಯಲ್ಲಿ ನಮೂದು ಮಾಡಿ ತಕ್ಷಣ ಜಾರಿಗೊಳಿಸಲು ತಾವು ಕೇಳಿದಿರಿ ಸರ್. ಇದರಲ್ಲಿ ಈಗಾಗಲೇ ನಮ್ಮ ಕಡೆಯಿಂದ ನಮ್ಮ ಭೂಮಿ ಮಾನಿಟರಿಂಗ್ ಸೆಲ್ ಕಳಿಸಿದ್ದೀವಿ ಸರ್. ಈ ಥರ 16 ಹಳ್ಳಿಗಳು ಸೇರ್ಪಡೆ ಆಗಬೇಕಾಗಿದೆ ಸಾಯಿಬಾಬಾ ಸರ್ಕಲ್ನಿಂದ ಹುಣಸೂರಿಗೆ. ಆ ಪ್ರಕಾರ BMCಗೆ ಬರೆದಿದೆ ಸರ್, ಅದು ಇಮಿಡಿಯೇಟಾಗಿ ಮಾಡುತ್ತೆ ಸರ್. ಹುಣಸೂರು ತಾಲೂಕನ್ನು ಮೇಲ್ದರ್ಜೆಗೇರಿಸಿ ಗ್ರಾಮ ಪಂಚಾಯತಿ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯತಿ ಮಂಜೂರು ಮಾಡುವುದಕ್ಕಾಗಿ ಮನವಿ ಅಥವಾ ಪುರಸಭೆ ಮಂಜೂರಿಗಾಗಿ ಮನವಿ ಸರ್. ಈ ಮನವಿಯನ್ನು ತಗೊಂಡು ನಾವು ಸರ್ಕಾರಕ್ಕೆ ಪತ್ರ ಬರೀತೀವಿ ಸರ್. ಮಿನಿ ವಿಧಾನಸೌಧ ಕಾಮಗಾರಿ ತಕ್ಷಣ ಪ್ರಾರಂಭಿಸಲು ಮನವಿ ಸರ್. ಈಗಾಗಲೇ ಸರ್ಕಾರದಿಂದ ಅನುಮೋದನೆ ಆಗಿದೆ ಸರ್. ಟೋಟಲಿ 8.6 ಅಮೌಂಟ್ನಲ್ಲಿ ಮಂಜೂರಾತಿಗಾಗಿದೆ ಸರ್. ಟೆಕ್ನಿಕಲ್ ಸ್ಕೂಟಿನಲ್ಲಿ ಇದೆ ಸರ್. ಬಹುಶಃ ಏಪ್ರಿಲ್ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಕೆಲಸ ಪ್ರಾರಂಭ ಆಗಬಹುದು. ಎಲ್ಲ ತಾಲೂಕಾ ಆಡಳಿತದ ಕಚೇರಿಗಳು ಪ್ರಾರಂಭಿಸಲು ಮನವಿ ಅಂತ ಇದೆ ಸರ್. ನಮ್ಮಲ್ಲಿ ಲ್ಯಾಂಡು ಕೂಡ ಇದೆ ಸರ್. ಸೊ ಅದರಿಂದ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ತು ಅಂತಂದರೆ ಯಾವ ಕಚೇರಿಗಳು ಪ್ರಾರಂಭ ಮಾಡಬೇಕಂತಿದೆ ಇಲ್ಲಿ ನಮ್ಮ ಇದರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸರ್. ನಮ್ಮಲ್ಲಿ 7 ಎಕರೆನಲ್ಲಿ 2 ಎಕರೆ ನಮ್ಮ ತಾಲೂಕಿಗೆ ತೊಗೊಂಡಿದೆ ಸರ್. 2 ಎಕರೆ ಕೋರ್ಟಿಗೆ ಕೊಟ್ಟಿದೆ ಸರ್. ಇನ್ನು ಉಳಿದಂಥ ಜಮೀನು ಕೂಡ ಇದೆ ಸರ್. ತಾಲೂಕು ನ್ಯಾಯಾಲಯ ತಕ್ಷಣದಿಂದ ಪ್ರಾರಂಭಿಸಲು ಮನವಿ ಸರ್. ಲ್ಯಾಂಡ್ ಅಂತೂ ಗ್ರ್ಯಾಂಟ್ ಆಗಿದೆ ಸರ್. ಇದಕ್ಕೆ ಬಸವ ಕಲ್ಯಾಣ ತಾಲೂಕು ಮೇಲ್ದರ್ಜೆಗೇರಿಸಿ ಜಿಲ್ಲಾ ಕೇಂದ್ರ ಸ್ಥಾನ ಮಾಡಲು ಮನವಿ ಅಂತಿದೆ ಸರ್. ಈ ಪ್ರಪೋಸಲ್ ಸರ್ಕಾರಕ್ಕೆ ಥ್ಯಾಂಕ್ ಯು ಸರ್. ಹುಣಸೂರು ತಾಲೂಕಾ ಹೋರಾಟ ಸಮಿತಿಗೆ ಇನ್ನೂ 3-4 ಬೇಡಿಕೆಗಳು ಆ ಬೇಡಿಕೆಗಳು ಈಡೇರಿಸಿದ್ದಲ್ಲಿ 2 ತಿಂಗಳಲ್ಲಿ ಮತ್ತೆ ಉಗ್ರ ಹೋರಾಟ ಪ್ರಾರಂಭ ಮಾಡ್ತೇವೆ ಅಂತೇಳಿ. ಬೇಡಿಕೆಗಳು ಏನಿದಾವೆ? ಬೇಡಿಕೆಗಳು ಒಂದು MB ಪ್ರಕಾಶ್ ಆಗದ ವರದಿ ಅರ್ಥ ಆಗಬೇಕು. ಅದರ ಹಳ್ಳಿಗಳ ಸೇರ್ಪಡೆಗಾಗಿ ಗೆಜೆಟ್ ಆಗಿದೆ 3/2/2023. ಆ ಗೆಜೆಟ್ ಇರೋದಲ್ಲ, ಅದು ಇಂಪ್ಲಿಮೆಂಟ್ ಆಗ್ಯದ. ಅದಾದ ನಂತರ ನಮ್ಮ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಇಡೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲಕ ದೊಡ್ಡ ಪಂಚಾಯತ್ ಅಂತ ಹುಣಸೂರು ಪಂಚಾಯತ್ 34 ಸದಸ್ಯರುಗಳಂಥ ಪಂಚಾಯತ್. ಇದು ಮೇಲ್ದರ್ಜೆಗೆ ಏರಿಸಬೇಕು. ಇದು ಪಟ್ಟಣ ಪಂಚಾಯತ್ ಪುರಸಭೆ ಮಾಡಿ ಅಂತೇಳಿ ನಮ್ಮ ಬೇಡಿಕೆ ಇತ್ತು. ಅದಾದ ನಂತರ ಎಲ್ಲ ಆಡಳಿತ ಕಚೇರಿಗಳು ಪ್ರಾರಂಭ ಆಗಬೇಕು. ಮಿನಿ ವಿಧಾನಸೌಧ ಕಟ್ಟಡ ಪ್ರಾರಂಭಿಸಬೇಕು. ಬಸವ ಕಲ್ಯಾಣ ತಾಲೂಕಿನ ಮೇಲ್ದರ್ಜೆಗೇರಿಸಿ ಜಿಲ್ಲಾ ಕೇಂದ್ರ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆಯಲ್ಲಿ ಇತ್ತು. 7 ಬೇಡಿಕೆ ಇತ್ತು ರೀ. 7 ಬೇಡಿಕೆ ಹೇಳಿರಿ. ಈ 7ರಲ್ಲಿ 2 ಅಂತೂ ತೊಂದರೆ ಆಗಿದೆ ಸರ್ಕಾರ. ಇನ್ನು 5 ಬೇಡಿಕೆಗಳಿಗೆ ಸರ್ಕಾರ ಕಳಿಸ್ತೀವಿ ಅಂತ ಹೇಳಿದ್ದಕ್ಕಾಗಿ ಇವತ್ತು ಹೋರಾಟ ಸ್ಥಗಿತ ಮಾಡಿದೆವು. ಅದಕ್ಕಾಗಿ ಬೇಡಿಕೆ ಈಡೇರಲಿದ್ದರೆ ಮುಂದೆ ಏನು ಹೋರಾಟ? ಮತ್ತು ಮುಂದೆ ಉಗ್ರ ಹೋರಾಟ ಮಾಡ್ತೇವೆ. 2 ತಿಂಗಳು ಬರ್ತಾರೆ. 2 ತಿಂಗಳ ತರ ಉಗ್ರ ಬಸವಕೇಂದ್ರದವ್ರು ಸಮರ್ಥನೆ ಮಾಡ್ರ ಭಗವಂತ ಕುಮಾರ್ ಸಾಹೇಬರು. ಅದಕ್ಕೆ MLC ನಮ್ಮದು MG ಮುಳೆ ಸಾಹೇಬರು. ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಎಲ್ಲ ಭಾಳ ಎಲ್ಲ ಸಮಾಜ ಎಲ್ಲ ಸಂಘಟನೆಗಳು ನಮ್ಮ ಸಮರ್ಥನೆ ಕೊಟ್ಟಿದ್ದಾರೆ. ನಾವು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಯವರು ಬಂದು ಕೃಷಿಯಿಂದ ಧರಣಿ ಸತ್ಯಾಗ್ರಹ ಮಾಡಿದೆವು. ಯಾಕೆ ಮಾಡಿದೆವು ಅಂದ್ರೆ ಸಂಪೂರ್ಣವಾಗಿ ನಮ್ಮ ಹಳ್ಳಿಗಳು ಜೋಡಣೆ ಮಾಡಬೇಕು ಮತ್ತು ನಮ್ಮ 5 ಬೇಡಿಕೆ ಇದ್ದವು. 7 ಬೇಡಿಕೆ. ಆ 7 ಬೇಡಿಕೆಯಲ್ಲಿ ಸತತವಾಗಿ ನಾವು ಪ್ರಯತ್ನ ಮಾಡಿ ಲೆಟ್ರ್ ಕೊಟ್ಟು ಕಸಿ ಒಂದು ಭೀ ಕೆಲಸ ಆಗಿಲ್ಲ. ಅದ್ರ ಸಲುವಾಗಿ ನಮ್ಮ 20 ಹಳ್ಳಿಯನ್ನು ನಾವು ಹುಣಸೂರು ಸೇರಬೇಕಂತ ನಾವು ಏನೋ ಇವತ್ತು ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ. ಆ ಧರಣಿ ಸತ್ಯಾಗ್ರಹ ಅಂದರೆ ಏನು, ನಾವು ಇವರು ನಮ್ಮ MG ರಾಜೋಳಿಯವರು ಆತ್ಮದಾನ ಮಾಡ್ಕೋತ ಅಂತ ಅವರು ಒಂದು ಇಶಾರೆ ಕೊಟ್ಟರು. ಅದು ಸರ್ ಎಲ್ಲರೂ ಬಂದು ಕಸಿ ಸಾಂತ್ವನ ಕಸಿ ಮತ್ತು ಡಪ್ಪರ್ DC ಅವ್ರು ಬಂದು ಕಸಿ ಅವರೆಲ್ಲರಿಗೆ ಹೇಳ್ಕಸಿ ಥೋಡೆ ದಿನ ಕೆಲಸ ನಾವು ಮಾಡ್ತೀವಂತ ಆಶ್ವಾಸನೆ ಕೊಟ್ಟು ಕಸಿ ಏನು ಇವ್ರಿಗೆ ಎಲ್ಲರಿಗೆ ಹೇಳ್ಯಾರ.
ಕೇಳಕ್ಕೆ ಶಾಸನ ಕೊಟ್ಟರೆ ಇನ್ನು 2 ತಿಂಗಳದಾಗ ಏನು ಕೆಲಸ ಆಗಿಲ್ಲ ಅಂತ ತಿಳ್ಕೊರಿ. ನಾವೆಲ್ಲ ಹೋರಾಟ ಸಮಿತಿ ವತಿಯಿಂದ ಒಳ್ಳೆ ರೀತಿಯ ಹೋರಾಟ ಮಾಡ್ತೇವೆ ಮತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೆವು. ಇವತ್ತು ನಾವು ಹುಲ್ಸೂದಾಗ ಹೋರಾಟ ಮಾಡಿದೆವು. ಬರುವ ದಿನಗಳಲ್ಲಿ ನಾವು ಮಿನಿಸ್ಟರ್ ಮನೆ ಬಳಿ ಹೋಗಿ ಹೋರಾಟ ಮಾಡ್ತೇವೆ ಅಂತ ನಾವು ಸಮಿತಿ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ.